ವಸತಿ ಸಚಿವ ಜಮೀರ್ ಅಹ್ಮದ್ ಅವರೇ ಇಲ್ಲಿ ನೋಡಿ, ನಿಮ್ಮ ಕ್ಷೇತ್ರದಲ್ಲಿ ಜಲಗಂಡಾಂತರ, ಕುಡಿಯುವ ನೀರಿನಲ್ಲಿ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದ್ದು ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ ಬೇಸಿಗೆ ವೇಳೆ ಅನೇಕ ಏರಿಯಾಗಳು ನೀರಿಗಾಗಿ ಅಕ್ಷರಶಃ ತತ್ತರಿಸಿ ಹೋಗಿದ್ವು. ಈ ವರ್ಷ ಸಮೃದ್ಧ ಮಳೆಯಿಂದ ಎಲ್ಲವೂ ಸರಿ ಹೋಯಿತು ಅನ್ನುವಾಗಲೇ ಬೆಂಗಳೂರಿನ ಏರಿಯಾ ಒಂದರಲ್ಲಿ ವಿಚಿತ್ರ ಸಮಸ್ಯೆ ಶುರುವಾಗಿದೆ. 8 ತಿಂಗಳಿಂದ ಬರ್ತಾ ಇದೆ ಪೆಟ್ರೋಲ್ ಮಿಶ್ರಿತ ನೀರು. 300ಕ್ಕೂ ಹೆಚ್ಚು ನಿವಾಸಿಗಳು ನೀರು ಇಲ್ಲದೆ ಪರದಾಟ. ಇಷ್ಟು ದಿನ ನಲ್ಲಿಗಳಲ್ಲಿ ಸಾಮಾನ್ಯ ನೀರು ಬರ್ತಾ ಇತ್ತು. ಆದರೆ ಕಳೆದ ಕೆಲ ತಿಂಗಳಿನಿಂದ ಈ ಏರಿಯಾದ ಪ್ರತಿ ಮನೆಯಲ್ಲೂ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದೆ. ಅದು ಕೂಡ ಈ ಏರಿಯಾದ ಮನೆಗಳ ಸ್ವಂತ ಬೋರ್ವೆಲ್ಗಳಲ್ಲೇ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದೆ. ಈಗ ವಸತಿ ಸಚಿವ ಜಮೀರ್ ಅಹ್ಮದ್ ಕ್ಷೇತ್ರದಲ್ಲಿದ್ದೇನೆ. ರಾಘವೇಂದ್ರ ಕಾಲೋನಿ ಇಲ್ಲಿ ನೋಡ್ತಿರಬಹುದು. ಈ ಒಂದು ಭಾಗದಲ್ಲಿ ಸಂಪೂರ್ಣ ನೀರಿನಲ್ಲಿ ಪೆಟ್ರೋಲ್ ಮಿಕ್ಸ್ ಆಗ್ತಿದೆ. ತುಂಬಾ ಸ್ಮೆಲ್ ಇದೆ. 8 ತಿಂಗಳಾಯಿತು ಇಲ್ಲಿನ ನಿವಾಸಿಗಳು ಪರದಾಡ್ತಿದ್ದಾರೆ. ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಕ್ಷೇತ್ರ ಚಾಮರಾಜಪೇಟೆಯ ರಾಘವೇಂದ್ರ ಕಾಲೋನಿ ನಿವಾಸಿಗಳಿಗೆ ಎದುರಾಗಿರೋ ಸಂಕಷ್ಟ. ಏರಿಯಾದ ಮುಖ್ಯ ರಸ್ತೆಯಲ್ಲಿರೋ ಪೆಟ್ರೋಲ್ ಪಂಪ್ ಕೆಲ ತಿಂಗಳ ಹಿಂದೆ ಲೀಕೇಜ್ ಆಗಿ ಈ ಸಮಸ್ಯೆ ಶುರುವಾಗಿರೋದು. ಕಳೆದ 6 ತಿಂಗಳಿನಿಂದ ಈ ಏರಿಯಾದ ಪ್ರತಿ ಮನೆಯ ನಲ್ಲಿಯಲ್ಲೂ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದೆ. ಸ್ಥಳೀಯ ಶಾಸಕ ಹಾಗೂ ರಾಜ್ಯ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ಗೆ ಪತ್ರ ಬರೆದು ದೂರು ನೀಡಿದ್ರು ಕೆಲಸ ಮಾತ್ರ ಆಗ್ತಾ ಇಲ್ಲ. ಸರ್ ಆಗಿದೆ, ಆಲ್ಮೋಸ್ಟ್ 8 to 9 ಮಂತ್ಸ್ ಆಗಿದೆ. ಸೊ ಬಟ್ ಏನೂ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಎಲ್ಲ ಮಾಡಿದ್ದೀವಿ, ಬಟ್ ಡೈಲಿ ನಮ್ಮದು ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ. ಟ್ಯಾಂಕರ್ದು ಮತ್ತು ಕಾವೇರಿ ನೀರು ಏನು ಬಿಡ್ತಾ ಇದ್ದಾರೆ ಎಲ್ಲರಿಗೆ ಗೊತ್ತಿದೆ. ಈ ಸಂಧಿಯಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಕಾವೇರಿ ನೀರು ಸುಮಾರು ಕಮ್ಮಿ ಬರ್ತಾ ಇದೆ. ಇನ್ನು ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಬೇಸತ್ತ ಸ್ಥಳೀಯರು ಖುದ್ದು ತಾವೇ ಖಾಸಗಿ ಲ್ಯಾಬ್ಗೆ ನೀರನ್ನ ಕಳುಹಿಸಿ ಟೆಸ್ಟ್ ಮಾಡಿಸಿದ್ದಾರೆ. ಅದರಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ 1.77 ಮಿಲಿಮೀಟರ್ ಪೆಟ್ರೋಲಿಯಂ ಅಂಶ ಬೆರೆತಿರೋದು ಪತ್ತೆಯಾಗಿದೆ. ಏನಾಗಿದೆ ಅಂದರೆ ಇದು 8 ತಿಂಗಳಿಂದ ಇಲ್ಲಿ ವಾಟ್ರಿಗೆ ಪೆಟ್ರೋಲ್ ಮಿಕ್ಸ್ ಆಗ್ತಾ ಇದೆ. ಏನಾಗಿದೆ ಇಲ್ಲಿ ಯಾರು ಪಾಪ ಇವರು ಹೋಗಿ ವಾಟರ್ ಸಪ್ಲೈಗೆ BBMP ಅವ್ರಿಗೆ ಎಲ್ಲರಿಗೂ ಲೆಟರ್ಗಳು ಕೊಟ್ಟಿದ್ದಾರೆ. ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇವರು. ಒಟ್ಟಾರೆ ಸಮಸ್ಯೆ ಶುರುವಾಗಿ 8 ತಿಂಗಳಾದ್ರೂ ಇದನ್ನ ಸಂಬಂಧಪಟ್ಟ ಇಲಾಖೆಯವರು ಸೀರಿಯಸ್ ಆಗಿ ತೆಗೆದುಕೊಳ್ಳೋದೇ ಇರೋದು ನಿಜಕ್ಕೂ ವಿಪರ್ಯಾಸ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಸತಿ ಸಚಿವ ಜಮೀರ್ ಅಹ್ಮದ್ ಅವರೇ ಇಲ್ಲಿ ನೋಡಿ, ನಿಮ್ಮ ಕ್ಷೇತ್ರದಲ್ಲಿ ಜಲಗಂಡಾಂತರ, ಕುಡಿಯುವ ನೀರಿನಲ್ಲಿ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದ್ದು ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ ಬೇಸಿಗೆ ವೇಳೆ ಅನೇಕ ಏರಿಯಾಗಳು ನೀರಿಗಾಗಿ ಅಕ್ಷರಶಃ ತತ್ತರಿಸಿ ಹೋಗಿದ್ವು. ಈ ವರ್ಷ ಸಮೃದ್ಧ ಮಳೆಯಿಂದ ಎಲ್ಲವೂ ಸರಿ ಹೋಯಿತು ಅನ್ನುವಾಗಲೇ ಬೆಂಗಳೂರಿನ ಏರಿಯಾ ಒಂದರಲ್ಲಿ ವಿಚಿತ್ರ ಸಮಸ್ಯೆ ಶುರುವಾಗಿದೆ. 8 ತಿಂಗಳಿಂದ ಬರ್ತಾ ಇದೆ ಪೆಟ್ರೋಲ್ ಮಿಶ್ರಿತ ನೀರು. 300ಕ್ಕೂ ಹೆಚ್ಚು ನಿವಾಸಿಗಳು ನೀರು ಇಲ್ಲದೆ ಪರದಾಟ. ಇಷ್ಟು ದಿನ ನಲ್ಲಿಗಳಲ್ಲಿ ಸಾಮಾನ್ಯ ನೀರು ಬರ್ತಾ ಇತ್ತು. ಆದರೆ ಕಳೆದ ಕೆಲ ತಿಂಗಳಿನಿಂದ ಈ ಏರಿಯಾದ ಪ್ರತಿ ಮನೆಯಲ್ಲೂ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದೆ. ಅದು ಕೂಡ ಈ ಏರಿಯಾದ ಮನೆಗಳ ಸ್ವಂತ ಬೋರ್ವೆಲ್ಗಳಲ್ಲೇ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದೆ. ಈಗ ವಸತಿ ಸಚಿವ ಜಮೀರ್ ಅಹ್ಮದ್ ಕ್ಷೇತ್ರದಲ್ಲಿದ್ದೇನೆ. ರಾಘವೇಂದ್ರ ಕಾಲೋನಿ ಇಲ್ಲಿ ನೋಡ್ತಿರಬಹುದು. ಈ ಒಂದು ಭಾಗದಲ್ಲಿ ಸಂಪೂರ್ಣ ನೀರಿನಲ್ಲಿ ಪೆಟ್ರೋಲ್ ಮಿಕ್ಸ್ ಆಗ್ತಿದೆ. ತುಂಬಾ ಸ್ಮೆಲ್ ಇದೆ. 8 ತಿಂಗಳಾಯಿತು ಇಲ್ಲಿನ ನಿವಾಸಿಗಳು ಪರದಾಡ್ತಿದ್ದಾರೆ. ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಕ್ಷೇತ್ರ ಚಾಮರಾಜಪೇಟೆಯ ರಾಘವೇಂದ್ರ ಕಾಲೋನಿ ನಿವಾಸಿಗಳಿಗೆ ಎದುರಾಗಿರೋ ಸಂಕಷ್ಟ. ಏರಿಯಾದ ಮುಖ್ಯ ರಸ್ತೆಯಲ್ಲಿರೋ ಪೆಟ್ರೋಲ್ ಪಂಪ್ ಕೆಲ ತಿಂಗಳ ಹಿಂದೆ ಲೀಕೇಜ್ ಆಗಿ ಈ ಸಮಸ್ಯೆ ಶುರುವಾಗಿರೋದು. ಕಳೆದ 6 ತಿಂಗಳಿನಿಂದ ಈ ಏರಿಯಾದ ಪ್ರತಿ ಮನೆಯ ನಲ್ಲಿಯಲ್ಲೂ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದೆ. ಸ್ಥಳೀಯ ಶಾಸಕ ಹಾಗೂ ರಾಜ್ಯ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ಗೆ ಪತ್ರ ಬರೆದು ದೂರು ನೀಡಿದ್ರು ಕೆಲಸ ಮಾತ್ರ ಆಗ್ತಾ ಇಲ್ಲ. ಸರ್ ಆಗಿದೆ, ಆಲ್ಮೋಸ್ಟ್ 8 to 9 ಮಂತ್ಸ್ ಆಗಿದೆ. ಸೊ ಬಟ್ ಏನೂ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಎಲ್ಲ ಮಾಡಿದ್ದೀವಿ, ಬಟ್ ಡೈಲಿ ನಮ್ಮದು ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ. ಟ್ಯಾಂಕರ್ದು ಮತ್ತು ಕಾವೇರಿ ನೀರು ಏನು ಬಿಡ್ತಾ ಇದ್ದಾರೆ ಎಲ್ಲರಿಗೆ ಗೊತ್ತಿದೆ. ಈ ಸಂಧಿಯಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಕಾವೇರಿ ನೀರು ಸುಮಾರು ಕಮ್ಮಿ ಬರ್ತಾ ಇದೆ. ಇನ್ನು ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಬೇಸತ್ತ ಸ್ಥಳೀಯರು ಖುದ್ದು ತಾವೇ ಖಾಸಗಿ ಲ್ಯಾಬ್ಗೆ ನೀರನ್ನ ಕಳುಹಿಸಿ ಟೆಸ್ಟ್ ಮಾಡಿಸಿದ್ದಾರೆ. ಅದರಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ 1.77 ಮಿಲಿಮೀಟರ್ ಪೆಟ್ರೋಲಿಯಂ ಅಂಶ ಬೆರೆತಿರೋದು ಪತ್ತೆಯಾಗಿದೆ. ಏನಾಗಿದೆ ಅಂದರೆ ಇದು 8 ತಿಂಗಳಿಂದ ಇಲ್ಲಿ ವಾಟ್ರಿಗೆ ಪೆಟ್ರೋಲ್ ಮಿಕ್ಸ್ ಆಗ್ತಾ ಇದೆ. ಏನಾಗಿದೆ ಇಲ್ಲಿ ಯಾರು ಪಾಪ ಇವರು ಹೋಗಿ ವಾಟರ್ ಸಪ್ಲೈಗೆ
ಈ BBMP ಅವ್ರಿಗೆ ಎಲ್ಲರಿಗೂ ಲೆಟರ್ಗಳು ಕೊಟ್ಟಿದ್ದಾರೆ, ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇವರು. ಒಟ್ಟಾರೆ ಸಮಸ್ಯೆ ಶುರುವಾಗಿ 8 ತಿಂಗಳಾದ್ರೂ ಇದನ್ನ ಸಂಬಂಧಪಟ್ಟ ಇಲಾಖೆಯವರು ಸೀರಿಯಸ್ ಆಗಿ ತೆಗೆದುಕೊಳ್ಳೋದೇ ಇರೋದು ನಿಜಕ್ಕೂ ವಿಪರ್ಯಾಸ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಸತಿ ಸಚಿವ ಜಮೀರ್ ಅಹ್ಮದ್ ಅವರೇ, ಇಲ್ಲಿ ನೋಡಿ, ನಿಮ್ಮ ಕ್ಷೇತ್ರದಲ್ಲಿ ಜಲಗಂಡಾಂತರ, ಕುಡಿಯುವ ನೀರಿನಲ್ಲಿ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದ್ದು ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ ಬೇಸಿಗೆ ವೇಳೆ ಅನೇಕ ಏರಿಯಾಗಳು ನೀರಿಗಾಗಿ ಅಕ್ಷರಶಃ ತತ್ತರಿಸಿ ಹೋಗಿದ್ವು. ಈ ವರ್ಷ ಸಮೃದ್ಧ ಮಳೆಯಿಂದ ಎಲ್ಲವೂ ಸರಿ ಹೋಯಿತು ಅನ್ನುವಾಗಲೇ ಬೆಂಗಳೂರಿನ ಏರಿಯಾ ಒಂದರಲ್ಲಿ ವಿಚಿತ್ರ ಸಮಸ್ಯೆ ಶುರುವಾಗಿದೆ. 8 ತಿಂಗಳಿಂದ ಬರ್ತಾ ಇದೆ ಪೆಟ್ರೋಲ್ ಮಿಶ್ರಿತ ನೀರು. 300ಕ್ಕೂ ಹೆಚ್ಚು ನಿವಾಸಿಗಳು ನೀರು ಇಲ್ಲದೆ ಪರದಾಟ. ಇಷ್ಟು ದಿನ ನಲ್ಲಿಗಳಲ್ಲಿ ಸಾಮಾನ್ಯ ನೀರು ಬರ್ತಾ ಇತ್ತು. ಆದ್ರೆ ಕಳೆದ ಕೆಲ ತಿಂಗಳಿನಿಂದ ಈ ಏರಿಯಾದ ಪ್ರತಿ ಮನೆಯಲ್ಲೂ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದೆ. ಅದು ಕೂಡ ಈ ಏರಿಯಾದ ಮನೆಗಳ ಸ್ವಂತ ಬೋರ್ವೆಲ್ಗಳಲ್ಲೇ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದೆ. ಈಗ ವಸತಿ ಸಚಿವ ಜಮೀರ್ ಅಹ್ಮದ್ ಕ್ಷೇತ್ರದಲ್ಲಿದ್ದೇನೆ. ರಾಘವೇಂದ್ರ ಕಾಲೋನಿಯಲ್ಲಿ ನೋಡ್ತಿರಬಹುದು, ಈ ಒಂದು ಭಾಗದಲ್ಲಿ ಸಂಪೂರ್ಣ ನೀರಿನಲ್ಲಿ ಪೆಟ್ರೋಲ್ ಮಿಕ್ಸ್ ಆಗ್ತಿದೆ. ತುಂಬಾ ಸ್ಮೆಲ್ ಇದೆ. 8 ತಿಂಗಳಾಯಿತು ಇಲ್ಲಿನ ನಿವಾಸಿಗಳು ಪರದಾಡ್ತಿದ್ದಾರೆ. ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಕ್ಷೇತ್ರ ಚಾಮರಾಜಪೇಟೆಯ ರಾಘವೇಂದ್ರ ಕಾಲೋನಿ ನಿವಾಸಿಗಳಿಗೆ ಎದುರಾಗಿರೋ ಸಂಕಷ್ಟ. ಏರಿಯಾದ ಮುಖ್ಯ ರಸ್ತೆಯಲ್ಲಿರೋ ಪೆಟ್ರೋಲ್ ಪಂಪ್ ಕೆಲ ತಿಂಗಳ ಹಿಂದೆ ಲೀಕೇಜ್ ಆಗಿ ಈ ಸಮಸ್ಯೆ ಶುರುವಾಗಿರೋದು. ಕಳೆದ 6 ತಿಂಗಳಿನಿಂದ ಈ ಏರಿಯಾದ ಪ್ರತಿ ಮನೆಯ ನಲ್ಲಿಯಲ್ಲೂ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದೆ. ಸ್ಥಳೀಯ ಶಾಸಕ ಹಾಗೂ ರಾಜ್ಯ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ಗೆ ಪತ್ರ ಬರೆದು ದೂರು ನೀಡಿದ್ರು, ಕೆಲಸ ಮಾತ್ರ ಆಗ್ತಾ ಇಲ್ಲ. ಸರ್, ಆಗಿದೆ ಆಲ್ಮೋಸ್ಟ್ 8 to 9 months ಆಗಿದೆ. ಸೊ ಬಟ್ ಏನೂ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಎಲ್ಲ ಮಾಡಿದ್ದೀವಿ, ಬಟ್ ಡೈಲಿ ನಮ್ಮದು ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ. ಟ್ಯಾಂಕರ್ದು ಮತ್ತು ಕಾವೇರಿ ನೀರು ಏನು ಬಿಡ್ತಾ ಇದ್ದಾರೆ, ಎಲ್ಲರಿಗೆ ಗೊತ್ತಿದೆ. ಈ ಸಂಧಿಯಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಕಾವೇರಿ ನೀರು ಸುಮಾರು ಕಮ್ಮಿ ಬರ್ತಾ ಇದೆ. ಇನ್ನು ಅಧಿಕಾರಿಗಳು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಬೇಸತ್ತ ಸ್ಥಳೀಯರು ಖುದ್ದು ತಾವೇ ಖಾಸಗಿ ಲ್ಯಾಬ್ಗೆ ನೀರನ್ನ ಕಳುಹಿಸಿ ಟೆಸ್ಟ್ ಮಾಡಿಸಿದ್ದಾರೆ. ಅದರಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ 1.77 ಮಿಲಿಮೀಟರ್ ಪೆಟ್ರೋಲಿಯಂ ಅಂಶ ಬೆರೆತಿರೋದು ಪತ್ತೆಯಾಗಿದೆ. ಏನಾಗಿದೆ ಅಂದರೆ, ಇದು 8 ತಿಂಗಳಿಂದ ಇಲ್ಲಿ ವಾಟ್ರಿಗೆ ಪೆಟ್ರೋಲ್ ಮಿಕ್ಸ್ ಆಗ್ತಾ ಇದೆ. ಏನಾಗಿದೆ, ಇಲ್ಲಿ ಯಾರು ಪಾಪ ಇವರು ಹೋಗಿ ವಾಟರ್ ಸಪ್ಲೈಗೆ ಈ BBMP ಅವ್ರಿಗೆ ಎಲ್ಲರಿಗೂ ಲೆಟರ್ಗಳು ಕೊಟ್ಟಿದ್ದಾರೆ, ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇವರು. ಒಟ್ಟಾರೆ ಸಮಸ್ಯೆ ಶುರುವಾಗಿ 8 ತಿಂಗಳಾದ್ರೂ ಇದನ್ನ ಸಂಬಂಧಪಟ್ಟ ಇಲಾಖೆಯವರು ಸೀರಿಯಸ್ ಆಗಿ ತೆಗೆದುಕೊಳ್ಳೋದೇ ಇರೋದು ನಿಜಕ್ಕೂ ವಿಪರ್ಯಾಸ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಸತಿ ಸಚಿವ ಜಮೀರ್ ಅಹ್ಮದ್ ಅವರೇ, ಇಲ್ಲಿ ನೋಡಿ, ನಿಮ್ಮ ಕ್ಷೇತ್ರದಲ್ಲಿ ಜಲಗಂಡಾಂತರ, ಕುಡಿಯುವ ನೀರಿನಲ್ಲಿ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದ್ದು ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ ಬೇಸಿಗೆ ವೇಳೆ ಅನೇಕ ಏರಿಯಾಗಳು ನೀರಿಗಾಗಿ ಅಕ್ಷರಶಃ ತತ್ತರಿಸಿ ಹೋಗಿದ್ವು. ಈ ವರ್ಷ ಸಮೃದ್ಧ ಮಳೆಯಿಂದ ಎಲ್ಲವೂ ಸರಿ ಹೋಯಿತು ಅನ್ನುವಾಗಲೇ ಬೆಂಗಳೂರಿನ ಏರಿಯಾ ಒಂದರಲ್ಲಿ ವಿಚಿತ್ರ ಸಮಸ್ಯೆ ಶುರುವಾಗಿದೆ. 8 ತಿಂಗಳಿಂದ ಬರ್ತಾ ಇದೆ ಪೆಟ್ರೋಲ್ ಮಿಶ್ರಿತ ನೀರು. 300ಕ್ಕೂ ಹೆಚ್ಚು ನಿವಾಸಿಗಳು ನೀರು ಇಲ್ಲದೆ ಪರದಾಟ. ಇಷ್ಟು ದಿನ ನಲ್ಲಿಗಳಲ್ಲಿ ಸಾಮಾನ್ಯ ನೀರು ಬರ್ತಾ ಇತ್ತು. ಆದ್ರೆ ಕಳೆದ ಕೆಲ ತಿಂಗಳಿನಿಂದ ಈ ಏರಿಯಾದ ಪ್ರತಿ ಮನೆಯಲ್ಲೂ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದೆ. ಅದು ಕೂಡ ಈ ಏರಿಯಾದ ಮನೆಗಳ